ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಮುಂದುವರೆದ ಆಟೋ ಗ್ಯಾಸ್ ಅಭಾವ. ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಬಂಕ್ ಮುಂದೆ ನೂರಾರು ಆಟೋಗಳು ಕ್ಯೂ ನಿಂತಿರೋದು. ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮೈಸೂರಿನಲ್ಲೂ ಕೂಡ ಯಾವುದೇ ಬದಲಾವಣೆಗಳಿಲ್ಲ. ಮೈಸೂರು ರಸ್ತೆಯ ನಾಯಂಡಳ್ಳಿಯಲ್ಲಿರುವಂತಹ ಬಂಕ್ ಗ್ಯಾಸ್ಗಾಗಿ ಬೆಳಗ್ಗೆಯಿಂದಾನೇ ಕಾಯ್ತಿರುವಂತಹ ಆಟೋ ಚಾಲಕರು. ನಗರದಲ್ಲಿರುವಂತಹ ಕೆಲ ಆಟೋ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿವೆ. ಮೈಸೂರು ರಸ್ತೆಯ ನಾಯಂಡಳ್ಳಿಯಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ. ಎಲ್ಲ ಕಡೆನೂ ಕೂಡ ಆಟೋ ಚಾಲಕರು ಗ್ಯಾಸ್ಗೋಸ್ಕರ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ. ಸದ್ಯ ಕೆಲ ಬಂಕ್ಗಳು ಕ್ಲೋಸ್ ಆಗಿವೆ. ಎಲ್ಲಿ ಓಪನ್ ಇದ್ದಾವೋ ಅಲ್ಲಿ ಹುಡ್ಕೊಂಡು ಹೋಗ್ತಿದ್ದಾರೆ. ತಮ್ಮ ವ್ಯಾಪ್ತಿಯನ್ನ ಬಿಟ್ಟು ಕೂಡ ದೂರದಲ್ಲಿ ಹೋಗಿ ಕಾಯ್ತಾ ಇದ್ದಾರೆ ಆಟೋ ಚಾಲಕರು. ಆದರೆ ಅವರಿಗೆ LPG ಸಿಗ್ತಾ ಇಲ್ಲ. ಸಿಕ್ಕರೂ ಕೂಡ ಮಿತವಾಗಿ ಸಿಗ್ತಾ ಇದೆ. 200 ರೂಪಾಯಿಗೆ ಮಾತ್ರ ಹಾಕಿಸ್ಕೊಳ್ಳಿ, 500 ರೂಪಾಯಿಗೆ ಮಾತ್ರ ಹಾಕಿಸ್ಕೊಳ್ಳಿ ಅಂತ. ಅದರಿಂದ ಎಷ್ಟು ಬಾಡಿಗೆ ಹೊಡೆಯೋದಕ್ಕೆ ಸಾಧ್ಯ? ದಿನಕ್ಕೆ 200 ರೂಪಾಯಿ 300 ರೂಪಾಯಿ ಸಂಪಾದನೆ ಮಾಡೋದಕ್ಕೂ ಆಗ್ತಾ ಇಲ್ಲ ಆಟೋ ಚಾಲಕರಿಗೆ. ಆಟೋ ಗ್ಯಾಸ್ಗಾಗಿ ಕಳೆದ 1 ವಾರದಿಂದ ಆಟೋ ಚಾಲಕರು ಪರದಾಡುವ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿ ಯಾವುದೇ ಒಂದು ಗ್ಯಾಸ್ ಬಂಕ್ ಮುಂದೆ ಹೋದರೆ ಸರತಿ ಸಾಲಿನಲ್ಲಿ ನಿಂತು ಕಿಲೋಮೀಟರ್ ಗಂಟಲೆ ಆಟೋ ಚಾಲಕರು ಕ್ಯೂನಲ್ಲಿ ನಿಂತು ತಮ್ಮ ಆಟೋಗೆ ಬೇಕಾಗಿರುವ ಗ್ಯಾಸನ್ನು ತುಂಬಿಸಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸದ್ಯ ನಾನು ಮೈಸೂರು ರಸ್ತೆಯ ನಾಯಂಡಳ್ಳಿಯ ಇರುವ ಒಂದು ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ನ ಮುಂಭಾಗ ಇದ್ದೀನಿ. ಸದ್ಯ ತೋರಿಸ್ತಾ ಹೋಗ್ತಾರೆ ಯಾವ ರೀತಿ ಇಲ್ಲಿನ ದೃಶ್ಯ ಇದೆ, ಪರಿಸ್ಥಿತಿ ಇದೆ ಅಂತ. ನೂರಾರು ಆಟೋ ಚಾಲಕರು ಆಟೋವನ್ನು ನಿಲ್ಲಿಸ್ಕೊಂಡು ಒಂದು ಗ್ಯಾಸ್ಗಾಗಿ ಒಂದು ಕ್ಯೂನಲ್ಲಿ ನಿಂತಿದ್ದಾರೆ. ಆದರೆ ಈ ಬೆಳಗ್ಗೆಯಿಂದಲೇ ಕೂಡ ಇಲ್ಲಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದರೆ ಸದ್ಯ ಈ ಒಂದು ಏರಿಯಾದಲ್ಲಿ ಕೆಲವು ಗ್ಯಾಸ್ ಬಂಕ್ಗಳು ಬಂದಾಗಿವೆ. ಹೀಗಾಗಿ ಈ ಸಮಸ್ಯೆಯನ್ನು ಉದ್ಭವಿಸ್ತಾ ಇದೆ. ಈ ಸಮಸ್ಯೆಗೆ ಬ್ರೇಕ್ ಹಾಕಬೇಕು ಅಂತ ಕಳೆದ 1 ವಾರದಿಂದ ಆಟೋ ಚಾಲಕರು ಸತತ ಬೇಡಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಆ ಬೇಡಿಕೆಗೆ ಕೂಡ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋದು ಈ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ಈ ಏರಿಯಾದಲ್ಲಿ ಕೆಲವು ಬಂಕ್ಗಳು ಬಂದಾಗಿದೆ. ಹೀಗೆ ಬೆಂಗಳೂರು ನಗರದ ಹಲವು ಏರಿಯಾಗಳಲ್ಲಿ ಬಸವೇಶ್ವರ ನಗರ ಇರಲಿ, ರಾಜರಾಜೇಶ್ವರಿ ನಗರ ಇರಲಿ, ರಾಜಾಜಿನಗರ ಇರಲಿ, ಶೇಷಾದ್ರಿಪುರಂ ಇರಲಿ, JP ನಗರ, ಜಯನಗರ, ಹೀಗೆ ಎಲ್ಲ ಏರಿಯಾಗಳಲ್ಲಿ ಬಂದಾಗಿರೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಕೆಲವು ಸ್ಟೇಷನ್ಗಳಲ್ಲಿ ಬಂಕ್ ಸ್ಟೇಷನ್ ಏನಿರುತ್ತೆ, ಕೆಲವು ಸ್ಟೇಷನ್ಗಳಲ್ಲಿ ನಿಗದಿತ ಅಮೌಂಟ್ ಕೂಡ ಡಿಸೈಡ್ ಮಾಡಿ ನಿಗದಿತ ಟೈಮನ್ನು ಕೂಡ ಡಿಸೈಡ್ ಮಾಡಿದ್ದಾರೆ. ಸದ್ಯ ಈ ಸ್ಟೇಷನ್ನಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇಂದಾಗಿ ಕಳೆದ ಅರ್ಧ ಗಂಟೆಯಿಂದ ಈ ಒಂದು ಗ್ಯಾಸ್ ಪೂರೈಕೆಯನ್ನ ಕೆಲಸವನ್ನ ನಿಲ್ಲಿಸಿದ್ದಾರೆ. ಆದರೆ ಮೊದಲು ಎಂದಿನಂತೆ ಒಂದು ಪೂರೈಕೆ ಮಾಡುವ ಕೆಲಸವನ್ನ ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಈ ಸಮಸ್ಯೆಗೆ ಬ್ರೇಕ್ ಹಾಕಬೇಕು ಅಂತ ಆಟೋ ಚಾಲಕರು ಬಹಳಷ್ಟು ಬೇಡಿಕೆಯನ್ನ ಮಾಡ್ತಾ ಇದ್ರು. ಆದರೆ ಯಾರು ಕೂಡ ಒಂದು ಧ್ವನಿ ಎತ್ತಾ ಇಲ್ಲ ಅನ್ನೋದು ಕೂಡ ಒಂದು ಆರೋಪವಿದೆ. ಈ ಸಮಸ್ಯೆ ಏನಿದೆ, ಆಟೋ ಚಾಲಕರು ಒಂದು ಜೀವನ ನಡೆಸುವುದು ಹೇಗೆ ಅನ್ನೋದನ್ನ ಪ್ರಶ್ನೆಯನ್ನ ಮೂಡ್ತಾ ಇದೆ. ಯಾಕೆಂದ್ರೆ ಆಟೋ ಚಾಲಕರು ಅಂದಮೇಲೆ ತಮ್ಮ ಜೀವನದ ಒಂದು ದಿನನಿತ್ಯದ ಖರ್ಚುಗಳಿರುತ್ತೆ. EMI ಕಟ್ಟಬೇಕು, ಶಾಲೆ ಮಕ್ಕಳಿಗೆ ಒಂದು ಫೀಸನ್ನು ಕಟ್ಟಬೇಕು, ವೈದ್ಯಕೀಯ ಖರ್ಚು ಇರುತ್ತೆ. ಹೀಗೆ ಹಲವು ಖರ್ಚುಗಳನ್ನ ಕಟ್ಟಬೇಕಾಗುತ್ತೆ. ಯಾಕೆಂದ್ರೆ ಜೀವನ ನಡೆಸೋದು ಈಗ ಆಟೋ ಚಾಲಕರ ಮೇಲೆ ಒಂದು ಥರ್ಡ್ ಪಾರ್ಟಿ ಆ್ಯಪ್ಗಳ ಬಂದ್ಮೇಲೆ, ಒಂದು ರ್ಯಾಪಿಡೋ ಇರಲಿ, ಊಬರ್ ಇರಲಿ, ಇಂಥ ಆ್ಯಪ್ಗಳನ್ನ ಬಂದ್ಮೇಲೆ ಇವರಿಗೆ ಹೊಡೆತವನ್ನ ಬಿದ್ದಿದೆ. ಇದರ ಜೊತೆಗೆ ಇಂಥ ಹೊಡೆತವನ್ನ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸದ್ಯ ಇದು ಒಂದು ನಿಗದಿತ ಬೆಲೆ ಕೂಡ ನಿಗದಿತ ಗ್ಯಾಸ್ಗಾಗಿ ನಿಗದಿ ಮಾಡಿದ್ದಾರೆ. ಆಟೋಗಾಗಿ 200 ರೂಪಾಯಿ ಮತ್ತು ಕಾರ್ಗಾಗಿ 500 ರೂಪಾಯಿ ಅಂತ ನಿಗದಿ ಮಾಡಿದ್ದಾರೆ. ಹೀಗಾಗಿ ಇದನ್ನ ಜಾಸ್ತಿ ಮಾಡಬೇಕು ಅನ್ನೋದು ಈ ಆಟೋ ಚಾಲಕರ ಕೂಡ ಬೇಡಿಕೆ ಆಗಿದೆ. ಆದರೆ ಎಲ್ಲೊಂದು ಕಡೆ ಎಲ್ರಿಗೂ ಗ್ಯಾಸ್ ಪೂರೈಕೆ ಆಗಬೇಕು ಅನ್ನೋ ವಿಚಾರಕ್ಕಾಗಿ ಇದನ್ನ ನಿಗದಿ ಮಾಡಲಾಗಿದೆ. ಸದ್ಯ ಇದು ನಾಯಂಡಹಳ್ಳಿಯಲ್ಲಿರುವ ಇಂಡಿಯನ್ ಆಯಿಲ್ ಆಟೋ ಗ್ಯಾಸ್ ಬಂಕ್ ಇರುವ ಪರಿಸ್ಥಿತಿ. ಈ ಸಮಸ್ಯೆಗೆ ಬ್ರೇಕ್ ಹಾಕಬೇಕು. ಜೊತೆಗೆ KH ಮುನಿಯಪ್ಪರವರ ಮನೆಗೆ ಹೋಗಿ ಆಟೋ ಚಾಲಕ ಸಂಘದವರು ಹೋಗಿ ಮನವಿ ಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಮನವಿ ಕೊಟ್ಟ ಮೇಲೂ ಕೂಡ ಇದೇ ರೀತಿ ಮುಂದುವರಿತಾ ಆದರೆ ಇದಕ್ಕೆ ಬ್ರೇಕ್ ಹಾಕ್ತಾರ ಅನ್ನೋದು ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.